ಬಿಟ್ಟೆವು ತರಕಾರಿ ಹಾಂ ತರಕಾರಿ. ಸ್ವದೇಶಿ ಸಂಕಲ್ಪ ಅಭಿಯಾನದ ಶೀರ್ಷಿಕೆ ಅಡಿಯಲ್ಲಿ ಬೃಹತ್ ಸ್ವದೇಶಿ ಹಬ್ಬವನ್ನು ಆಯೋಜಿಸ್ತಾ ಇದ್ದೇವೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವಾಗ ರೈತ ಸೇವಾ ಕೇಂದ್ರ ತೋಟಗಾರಿಕೆ ಇಲಾಖೆ ದೊಡ್ಡನಗುಡ್ಡೆ ಉಡುಪಿ ಇಲ್ಲಿ ಇದ್ದೇನೆ. ಈ ಬೃಹತ್ ಸ್ವದೇಶಿ ಮೇಳ ನಡೀತಾ ಉಂಟು. ಕೃಷಿ ಕೌಶಲ, ಗುಡಿಗಾಯಿಗಾರಿಕೆ, ಆಹಾರ ನವೆಂಬರ್ 27ರಿಂದ ಡಿಸೆಂಬರ್ 1 ತಾರೀಕು ತನಕ ಇಲ್ಲಿ ಒಂದು ಬೃಹತ್ ಸ್ವದೇಶಿ ಮೇಳ ನಡೀತಾ ಉಂಟು. ಸರ್ ನಮಸ್ತೆ. ನಮಸ್ತೆ. ಶ್ರೀ ರತ್ನಾಕರ್ ಇಂದ್ರಳ್ಳಿ ಅವರು ಇಲ್ಲಿದ್ದಾರೆ. ಅವರೇ ಎಲ್ಲ ಬೃಹತ್ ಸ್ವದೇಶಿ ಮೇಳದ ಮೇಲ್ವಿಚಾರಣೆ ನೋಡ್ತಾ ಇದ್ದಾರೆ. ಅವರ ಹತ್ರ ನಾವು ಮಾತಾಡುವ. ಸರ್ ನಮಗೆ ಈ ಮೇಳದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಉಡುಪಿಯ ಈ ದೊಡ್ಡನಗುಡ್ಡೆಯ ತೋಟಗಾರಿಕಾ ಇಲಾಖೆ ರೈತ ಸೇವಾ ಕೇಂದ್ರದಲ್ಲಿ ಒಂದು ವಿಶಿಷ್ಟವಾದಂತಹ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ಉಡುಪಿಗೆ ನಮ್ಮ ನೆಚ್ಚಿನ ಪ್ರಧಾನಿ, ಈ ದೇಶ ಕಂಡ ಮಹಾನ್ ನಾಯಕ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರುವಂಥ ಸಂದರ್ಭದಲ್ಲಿ ಇದನ್ನು ವಿಶೇಷ ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತ ಉಡುಪಿಯ ಈ ದೊಡ್ಡನಗುಡ್ಡೆಯ ಈ ರೈತ ಸೇವಾ ಕೇಂದ್ರದಲ್ಲಿ ಆತ್ಮನಿರ್ಭರ ಭಾರತ ಸ್ವದೇಶಿ ಸಂಕಲ್ಪ ಅಭಿಯಾನದ ಶೀರ್ಷಿಕೆ ಅಡಿಯಲ್ಲಿ ಬೃಹತ್ ಸ್ವದೇಶಿ ಹಬ್ಬವನ್ನು ಆಯೋಜಿಸ್ತಾ ಇದ್ದೇವೆ. ಈ ಮೂಲಕ ಈ ಸ್ವದೇಶಿ ಮಳಿಗೆಗಳನ್ನು, ಸಣ್ಣ ಸಣ್ಣ ವ್ಯಾಪಾರಿಗಳನ್ನು, ಬೀದಿ ಬದಿ ವ್ಯಾಪಾರಿಗಳನ್ನು ಪ್ರೋತ್ಸಾಹಿಸಬೇಕು. ಅವರು ಕೂಡ ದೊಡ್ಡ ಮಟ್ಟಿಗೆ ವ್ಯಾಪಾರಗಳನ್ನು ಮಾಡಿ ಅವರು ಕೂಡ ಬೆಳಿಬೇಕಂತಕ್ಕಂತಹ ಒಂದು ಯೋಚನೆ. ಹಾಗೆಯೇ ಈ ಭಾಗದ ಗುಡಿ ಕೈಗಾರಿಕೆಗಳಾದ ಕೈಮಗ್ಗದ ನೇಕಾರಿಕೆ, ಕುಂಬಾರಿಕೆ, ಬುಟ್ಟಿ ಹೆಣೆಯುವಂಥದ್ದು, ಕಮ್ಮಾರಿಕೆ, ಹೀಗೆ ಬೇರೆ ಬೇರೆ ಗುಡಿ ಕೈಗಾರಿಕೆಗಳನ್ನು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನು ಇಟ್ಟಿದ್ದೇವೆ. ಆಲೆಮನೆ ಕೂಡ ಇದೆ. ಈ ಮೂಲಕ ಗುಡಿ ಕೈಗಾರಿಕೆಗಳ ಪರಿಚಯ ಈಗಿನ ಜನರೇಷನ್ನ ಮಕ್ಕಳಿಗಿಲ್ಲ. ಅದನ್ನು ಕೂಡ ಸಣ್ಣ ಮಕ್ಕಳಿಗೆ ನೋಡ್ತಕ್ಕಂಥ ಒಂದು ಅಪೂರ್ವವಾದಂಥ ಅವಕಾಶವನ್ನು ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಸಣ್ಣ ಸಣ್ಣ ವ್ಯಾಪಾರಿಗಳು ಭಾಳಷ್ಟು ಜನ ಬಂದಿದ್ದಾರೆ. ಈಗಾಗಲೇ ಒಂದು 70-80 ಶಾಪ್ಗಳವರು ಇಲ್ಲಿಯೇ ಇದ್ದಾರೆ. ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಗಳು. ಇಲ್ಲಿಯ ಸ್ಥಳೀಯ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ. ನರ್ಸರಿ ಕೂಡ ಇದೆ. ಹಾಗೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ, ಯಾರಿಗಾದರೂ ಸ್ವ ಉದ್ಯೋಗವನ್ನು ಮಾಡಬೇಕು ಅಥವಾ ಉದ್ಯಮಿಗಳಾಗಬೇಕು ಅಂತ ಬಯಸಿದರೆ ಅವರು ಇಲ್ಲಿಗೆ ಬಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡ್ಕೊಳ್ಬೋದು. ಉದಾಹರಣೆಗೆ PMEGP, PMFME, ತೋಟಗಾರಿಕಾ ಇಲಾಖೆಯ ಹಾಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಬೇರೆ ಬೇರೆ ಯೋಜನೆಗಳ ಬಗ್ಗೆ, ಮುದ್ರಾ ಯೋಜನೆಯ ಬಗ್ಗೆ, ಕೌಶಲಾಭಿವೃದ್ಧಿ ಯೋಜನೆಗಳ ಬಗ್ಗೆ, ಹೀಗೆ ಬೇರೆ ಬೇರೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡತಕ್ಕಂಥ ಒಂದು ಕೌಂಟರನ್ನು ಕೂಡ ಹಾಕಿದ್ದೇವೆ. ಆ ಮೂಲಕ ಹೊಸ ಉದ್ಯೋಗ ಮಾಡುವವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಉಡುಪಿಯ ನಾಗರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವ್ಯಾಪಾರಿಗಳನ್ನು ಪ್ರೋತ್ಸಾಹಿಸಬೇಕು. ಅದರ ಜೊತೆಗೆ ಗುಡಿ ಕೈಗಾರಿಕೆಗಳನ್ನು ಹಾಗೆ ಬೇರೆ ಬೇರೆ ಯೋಜನೆಗಳನ್ನು ಸಂದರ್ಶಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಾವಲಂಬಿ ಭಾರತ ಏನು ಪರಿಕಲ್ಪನೆ ಇದೆ, ಅದಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಬಿಟ್ಟೆವು ತರಕಾರಿ ಹಾಂ ತರಕಾರಿ. क्या करना
ಎಲ್ಲಿಂದ ಬಂದದ್ದು ನೀವು? ಗದಗಿರಿ ಅಲ್ಲ? ಗದಗಿರಿಗೆ ಒಮ್ಮೆ ಬರಬೇಕು ನನಗೆ. ಮೇಡಮ್ ಅವರು ಗದಗಿರಿಯವರು. ಒಂದು ಗಂಟೆಯಿಂದ ಹೆಚ್ಚು ಹೊತ್ತು ಉರಿತದ ಒಂದೊಂದು ಉದ್ಬತ್ತಿ ಇದು. ಆರಿದ ನಂತರ 7-8 ಗಂಟೆ ಪರಿಮಳ ಇರ್ತದೆ. ಇದೆಲ್ಲ ನೋಡಿ ಪ್ಯೂರ್ ಸ್ಯಾಂಡಲ್, ಇದು ಪ್ಯೂರ್ ಸ್ಯಾಂಡಲ್ಲು ಅಗರು ಚಂದನ ಅಂತ ಮಾಡಿದ್ದು. ಇದು ಕಸ್ತೂರಿ ಚಂದನ ಅಂತ. ಇದು 5 ಥರದ ಮರದ ಬೇರುಗಳು, ಬೇರೆ ಬೇರೆ ಮರದ ತೊಗಟೆಗಳು, ಅದರಿಂದ ಪಂಚವಟಿ ಅಂತ 5 ಥರದ್ದು, ದೇವದಾರು, ಧೂಪ ರಸ, ಹಾಗೆ ಬೇರೆ ಬೇರೆ ಉಂಟು. ಕಸ್ತೂರಿ ಅಂತ ಉಂಟು, ಇದು ಬಕುಳ ಅಂತ, ಕಸ್ತೂರಿ ಅಂತ ಉಂಟು. ಇದು ಅಭಿಷೇಕಕ್ಕೆ ಹಾಕುವ ಸಾಮಗ್ರಿಗಳು. ಇದರಲ್ಲೆಲ್ಲ ಬಜೆ, ಗಂಧ ಮತ್ತು ಅರಸಿನ, ಪಚ್ಚಕರ್ಪೂರ, ಸೊ ಆ ಥರ ಅದೆಲ್ಲ ದ್ರವ್ಯಗಳಿಂದ ತಯಾರು ಮಾಡಿದ್ದಾರೆ. ಹರೇ ಕೃಷ್ಣ. ನಾವು ರಾಧಾಗೋವಿಂದ ಗೋಶಾಲೆಯಿಂದ ಮಾಡ್ತಾ ಇರೋದು. ಇಲ್ಲಿ ಯಾವುದೇ ಕೆಮಿಕಲ್ ಹಾಕದೆ ಸಾವಯವ ಉತ್ಪನ್ನ ಮತ್ತು ಗೋಶಾಲೆಯಲ್ಲಿ ಬರೋ ಪ್ರತಿಯೊಂದು ಐಟಮನ್ನು ರೆಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಕಪ್ಸಾಂಬ್ರಾಣಿ ಹಿಡಿ ಧೂಪ, ಇದು ಪಂಚಗವ್ಯ ಹಾಕಿ ನೀಮಿನ ಎಲೆ ಹಾಕಿ ಆರೋಗ್ಯಕ್ಕೆ ಒಳ್ಳೆಯದು. ಪಂಚಗವ್ಯ ಹಾಕಿ ಮಾಡಿರುವಂಥ ಧೂಪ ಇದು. ಇದೆಂತ ಏಟು ತುಪ್ಪ ಅಂತೇಳಿ, ಇದು ಔಷಧಕ್ಕೆ ಯೂಸ್ ಆಗ್ತದೆ. ಮತ್ತು ಮಕ್ಕಳು ದೊಡ್ಡವರಿಗೆ ಬರಿ ಬಾಯಿಯಲ್ಲಿ ಬೆಳಿಗ್ಗೆ ಹೊತ್ತು ಕುಡಿಲಿಕ್ಕೆ ಇದನ್ನು ಬಳಸ್ತಾರೆ. ಬರೀ 1 ಸ್ಪೂನ್ ಎಲ್ಲ ತಿನ್ಬೋದು? ಹೌದು, ಹಾಲಿಗೆ ಹಾಕಿ 1 ಸ್ಪೂನ್ ಹಾಲಿಗೆ ಹಾಕಿ ಕುಡಿಲಿಕ್ಕೆ. ಇದು ಬಿಸಿ ಹಾಲಿಗೆ 1 ಸ್ಪೂನ್ ತುಪ್ಪ ಹಾಕಿ ಕುಡಿದ್ರೆ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಮೂಳೆ ನೋವು ಮತ್ತು ನರದ ಪ್ರಾಬ್ಲಮ್ ಬರಲ್ಲ.